ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ರಾಜ್ಯ ಬಿಜೆಪಿ ನಾಯಕರು ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ದಿನಕ್ಕೊಂದು ಪ್ರತಿಭಟನೆ ಮುತ್ತಿಗೆ ಮಾಡಿಕೊಂಡು ಜೈಲ್ ಬರೋ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅದರಲ್ಲೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಸಾಧ್ಯವಾದಷ್ಟು ಮೀಡಿಯಾ ಸ್ಪೇಸನ್ನು ಆಕ್ಯುಪೈ ಮಾಡಿಕೊಂಡು ಮುಖಪುಟ ಪ್ರೈಮ್ ಟೈಮ್ಗಳ ಸುದ್ದಿಯಾಗೋಕೆ ಹೆಣಗಾಡ್ತಾ ಇರೋದು ಎದ್ದು ಕಾಣುತ್ತೆ. ನಿಜ ಹೇಳಬೇಕು ಅಂದರೆ ಲೋಕಸಭಾ ಚುನಾವಣೆಗೂ ಮೊದಲು ಇವರಲ್ಲಿ ಇಂತಹ ಹುಮ್ಮಸ್ಸು ಕಾಣ್ತಾ ಇರಲಿಲ್ಲ. ಈಗ ಏಕಾಏಕಿ ಚುನಾವಣೆಯೆಲ್ಲ ಮುಗಿದ ಬಳಿಕ ಯಾಕಿಷ್ಟು ಆಕ್ಟಿವ್ ಆಗಿದ್ದಾರೆ? ಇಲ್ಲಿ ಎರಡು ಆಯಾಮವಿದೆ. ಮೊದಲನೇದಾಗಿ ವಿಜಯೇಂದ್ರ ಮತ್ತು ಅಶೋಕ್ ಈ ಇಬ್ಬರ ಕುರ್ಚಿಗಳಿಗೆ ಕಂಟಕ ಬರೋ ಕದಲಿಕೆಗಳು ದಿಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚಾಲನೆ ಪಡೆದಿವೆ. ಅವರದೇ ಪಕ್ಷದ ಯತ್ನಾಳ್ ಆರೋಪ, ಸದಾನಂದ ಗೌಡರು ಬರೆದಿರೋ ಪತ್ರ, ದಾವಣಗೆರೆಯ ಸಿದ್ದೇಶ್ವರ ಬಣದ ಕಂಪ್ಲೇಂಟ್ಗಳು, ವಿಜಯೇಂದ್ರ ಮತ್ತು ಅಶೋಕ್ ಅವರ ಸ್ಥಾನಕ್ಕೆ ಕುತ್ತು ಬಂದಿರೋ ಸೂಚನೆಗಳು ಅನ್ನೋದನ್ನ ನಾವು ಸುಲಭವಾಗಿ ಊಹಿಸಬಹುದು. ತಮ್ಮ ಹುದ್ದೆಗಳು ಎಲ್ಲಿ ಕೈತಪ್ಪಿ ಹೋಗ್ತಾವೋ ಎಂಬ ಆತಂಕಕ್ಕೆ ಬಿದ್ದಿರೋ ಈ ಜೋಡೆತ್ತುಗಳು ರಾಜ್ಯ ಸರ್ಕಾರದ ವಿರುದ್ಧ ತಾವು ಭಯಂಕರ ಹೋರಾಟ ಮಾಡ್ತಿದ್ದೀವಿ ಅಂತ ಹೈಕಮಾಂಡ್ ಮುಂದೆ ಬಿಲ್ಡಪ್ ತಗೊಳ್ಳೋ ಸಲುವಾಗಿ ಈಗಾಗಲೇ ತನಿಖೆ ನಡೀತಾ ಇರುವಂತಹ ಪ್ರಕರಣಗಳನ್ನು ನೆಪವಾಗಿಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅಶೋಕ್ ತನ್ನ ವಿಪಕ್ಷ ನಾಯಕ ಸ್ಥಾನವನ್ನು ಕಳೆದುಕೊಳ್ಳೋದು ಹೆಚ್ಚು ಕಮ್ಮಿ ಕನ್ಫರ್ಮ್ ಆಗಿದೆ. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ವಕ್ತಾರ ರಮೇಶ್ ಬಾಬು ಪತ್ರಿಕಾಗೋಷ್ಠಿ ನಡೆಸಿ ಅಶೋಕ್ ಅವಧಿಯಲ್ಲಿ ನಡೆದ ಬಹುಕೋಟಿ ಭೂ ಹಗರಣ ಮತ್ತು ಬಸ್ ಖರೀದಿ ಅವ್ಯವಹಾರಗಳನ್ನು ಬಯಲಿಗೆಳೆದ ನಂತರ ಬಿಜೆಪಿ ಹೈಕಮಾಂಡ್ ಆರ್ ಅಶೋಕ್ ಅವರನ್ನ ಕಿತ್ತೆಸೆಯಲು ನಿರ್ಧಾರ ತೆಗೆದುಕೊಂಡಿದೆ ಎನ್ನಲಾಗ್ತಿದೆ. ಅಂಕಿಅಂಶಗಳನ್ನು ಮುಂದಿಟ್ಟುಕೊಂಡು ಕರಾರುವಕ್ಕಾಗಿ ಮಾತನಾಡೋ ಮತ್ತು ಪಾರದರ್ಶಕವಾಗಿ ಆಡಳಿತ ನಡೆಸೋ ಸಿದ್ದರಾಮಯ್ಯನಂತಹ ವ್ಯಕ್ತಿಯನ್ನ ಕೌಂಟರ್ ಮಾಡೋಕೆ ಅಶೋಕ್ ಏನೇನೂ ಅಲ್ಲ. ಅದಕ್ಕೆ ಸಾಕಷ್ಟು ಅಧ್ಯಯನ ಮಾಡಬೇಕಾಗುತ್ತೆ. ಅವರಷ್ಟೇ ಕರಾರುವಕ್ಕಾಗಿ ವಾದವನ್ನು ಮಂಡಿಸಬೇಕಾಗುತ್ತೆ. ಆದರೆ ನಮ್ಮ ಪಕ್ಷದ ನಾಯಕರಲ್ಲಿ ಅಂತಹ ಪ್ರಬುದ್ಧತೆ ಕಾಣ್ತಾ ಇಲ್ಲ ಅಂತ ಇತ್ತೀಚೆಗಷ್ಟೇ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಟೀಕೆ ಮಾಡಿದ್ದು ಇದೇ ಅಶೋಕ್ ಅಸಮರ್ಥತೆಯನ್ನ. ಯಾವಾಗ ಸಿದ್ದರಾಮಯ್ಯನವರನ್ನ ತಾನು ಸಮರ್ಥವಾಗಿ ಎದುರಿಸ್ತಿಲ್ಲ ಅನ್ನೋ ವಾದ ಮುಂದಿಟ್ಕೊಂಡು ವಿಪಕ್ಷ ನಾಯಕ ಸ್ಥಾನದಿಂದ ತನ್ನನ್ನು ಕಿತ್ತು ಹಾಕುವ ಪ್ರಯತ್ನ ನಡೀತಿದೆ ಅನ್ನೋದು ಖಾತ್ರಿಯಾಯಿತು, ಆಗಲೇ ಮೂಡಾ ಸೈಟು ವಿತರಣೆಯ ಸವಕಲು ಅಸ್ತ್ರವನ್ನು ಕೈಗೆತ್ತಿಕೊಂಡು ಅಶೋಕ್ ಅಖಾಡಕ್ಕಿಳಿದಿದ್ದು. ಇದಿಷ್ಟು ಅಶೋಕ್ ಕಥೆಯಾದರೆ ವಿಜಯೇಂದ್ರ ಕುರ್ಚಿಯ ಸುತ್ತ ನಡೀತಾ ಇರುವಂತಹ ವಿದ್ಯಮಾನಗಳು ಇದಕ್ಕಿಂತ ರೋಚಕವಾಗಿವೆ. ಮೊದಲಿನಿಂದಲೂ ಯಡಿಯೂರಪ್ಪನವರನ್ನ ಮೂಲೆಗುಂಪು ಮಾಡಬೇಕು ಅಂತ ತಂತ್ರ ಹೆಣಿತಾನೆ ಇರುವಂತಹ BL ಸಂತೋಷ್ ಬಣ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಿತ್ತುಕೊಳ್ಳಲು ಸರ್ವ ಸನ್ನದ್ಧವಾಗಿದೆ. ದಾವಣಗೆರೆಯಲ್ಲಿ ತಮ್ಮ ಮಡದಿಯನ್ನ ಎಲೆಕ್ಷನ್ಗೆ ನಿಲ್ಲಿಸಿ ಸೋತಿರುವಂತಹ GM ಸಿದ್ದೇಶ್ವರ್ ತಮ್ಮ ಸೋಲಿಗೆ ಯಡಿಯೂರಪ್ಪನವರೇ ಕಾರಣ ಅಂತ ನೇರವಾಗಿ ಆರೋಪಿಸಿ ಹೈಕಮಾಂಡ್ಗೆ ಬರೆದಿದ್ದಾರೆ ಎನ್ನಲಾದಂತಹ ಪತ್ರವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಅದನ್ನು ಪುಷ್ಟೀಕರಿಸುವಂತೆ ಕೇಂದ್ರ ಸಚಿವ ಸೋಮಣ್ಣ ಮತ್ತು ಹರಿಹರದ ಬಿಜೆಪಿ ಶಾಸಕ BP ಹರೀಶ್ ಪಕ್ಷದ ವೇದಿಕೆಯೊಂದರಲ್ಲಿ ವಿಜಯೇಂದ್ರ ವಿರುದ್ಧ ಹರಿಹಾಯ್ದಿದ್ರು. ತಾವು ಕೇಳಿದ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡದೆ ಬೇರೆಯವರಿಗೆ ಟಿಕೆಟ್ ನೀಡಿದ ಕಾರಣಕ್ಕೆ ದಾವಣಗೆರೆ, ಬೀದರ್, ರಾಯಚೂರು, ಚಾಮರಾಜನಗರಗಳಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಯಡಿಯೂರಪ್ಪನವರ ಬಣವೇ ವ್ಯವಸ್ಥಿತವಾಗಿ ಸೋಲಿಸಿದೆ ಅನ್ನೋದು ಸಂತೋಷ್ ಬಣದ ವಾದ. ಇದನ್ನೇ ನೆಪವಾಗಿಟ್ಕೊಂಡು ಈಗ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಹುದ್ದೆಗೆ ಕಂಟಕ ತರೋಕೆ ಸಂತೋಷ್ ಬಣ ತಯಾರಾಗಿದೆ. ಈಶ್ವರಪ್ಪನನ್ನ ವಾಪಸ್ ಪಕ್ಷಕ್ಕೆ ಕರೆತರೋ ಯತ್ನ ಕೂಡ ಯಡಿಯೂರಪ್ಪನವರಿಗೆ ಹಿನ್ನಡೆ ಉಂಟು ಮಾಡುವ ಪ್ಲಾನಿನ ಭಾಗ ಎನ್ನಲಾಗ್ತಿದೆ. ಬಿಜೆಪಿ ಒಳಗೆ ಎದ್ದಿರುವಂತಹ ಈ ಆಂತರಿಕ ಕ್ಷೋಭೆಯಿಂದ ಬಚಾವಾಗುವ ಸಲುವಾಗಿಯೇ ಇದೀಗ ವಿಜಯೇಂದ್ರ ಮತ್ತು ಅಶೋಕ್ ದಿಢೀರಾಗಿ ಆಕ್ಟಿವ್ ಆಗಿದ್ದಾರೆ. ತಾವು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದೇವೆ ಅಂತ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಮೂಲಕ ತಲೆದಂಡದಿಂದ ತಪ್ಪಿಸಿಕೊಳ್ಳುವ ಇರಾದೆ ಈ ಇಬ್ಬರದ್ದು. ಇದನ್ನು ಕಂಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಇಬ್ಬರು ನಡೆಸ್ತಾ ಇರುವಂತಹ ಪ್ರತಿಭಟನೆಗಳನ್ನು ಪೊಲೀಸರ ಅತಿಥಿಗಳಾಗಿ ಹೋಗಿ ಅವರ ಬಳಿ ಸಲ್ಯೂಟ್ ಹೊಡೆಸ್ಕೊಂಡು ಅವರು ಕೊಡುವ ಕಾಫಿ ಟೀ ಕುಡಿದು ಬರುವ ಸೋಗಲಾಡಿ ಹೋರಾಟ ಅಂತ ಲೇವಡಿ ಮಾಡಿರೋದು. ಇದು ಒಂದು ಆಯಾಮವಾದರೆ ಬಿಜೆಪಿ ನಾಯಕರ ದಿಢೀರ್ ಹುಮ್ಮಸ್ಸಿಗೆ ಮತ್ತೊಂದು ಆಯಾಮವಿದೆ. ಆ ಆಯಾಮದ ಕೇಂದ್ರ ಬಿಂದು HD ಕುಮಾರಸ್ವಾಮಿಯವರು. ಹೌದು, ಇತ್ತೀಚೆಗೆ ಕೇಂದ್ರ ಮಂತ್ರಿಯಾದ ನಂತರ ಕುಮಾರಸ್ವಾಮಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಮುಚ್ಚುವ ಹಂತ ತಲುಪಿರುವ ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಕಾರ್ಖಾನೆಗೆ ಭೇಟಿ ನೀಡಿ ಅದರ ಪುನಶ್ಚೇತನದ ಬಗ್ಗೆ ಕಾಳಜಿ ತೋರಿದ್ದಾರೆ. ಮುಂದಿನ ದಿನಗಳಲ್ಲೂ ಅವರು ಕರ್ನಾಟಕ ಕೇಂದ್ರಿತ ಇಂತಹ ಯೋಜನೆಗಳ ಮೂಲಕ ಮತ್ತೊಮ್ಮೆ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆ. ಕುಮಾರಸ್ವಾಮಿಯವರ ಈ ನಡೆಯಿಂದಾಗಿ ರಾಜ್ಯ ಬಿಜೆಪಿ ನಾಯಕರಲ್ಲಿ, ಅದರಲ್ಲೂ ಒಕ್ಕಲಿಗ ಸಮುದಾಯದ ಬಿಜೆಪಿ ನಾಯಕರಲ್ಲಿ ಇನ್ಸೆಕ್ಯೂರಿಟಿ ಕಾಡಲಾರಂಭಿಸಿದೆ. ಇತ್ತೀಚೆಗೆ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವರಿಗೆ ತುಂಬಾ ಪ್ರಿಫರೆನ್ಸ್ ನೀಡುತ್ತಿದೆ. ಇದು ಹೀಗೆ ಮುಂದುವರೆದರೆ ಕುಮಾರಸ್ವಾಮಿಯವರೇ ರಾಜ್ಯ ರಾಜಕಾರಣದ ಲೈಮ್ಲೈಟ್ಗೆ ಬಂದು ತಾವು ಮೂಲೆಗುಂಪಾಗಬೇಕಾಗಬಹುದು ಅನ್ನೋ ಆತಂಕ ರಾಜ್ಯ ನಾಯಕರದ್ದು. ರಾಜಕಾರಣದಲ್ಲಿ ಯಾವುದನ್ನು ಊಹಿಸೋಕೆ ಸಾಧ್ಯವಿಲ್ಲ. ರೇವಣ್ಣನ ಮಕ್ಕಳ ಬಾನ್ಗಡಿಯಿಂದ JDS ಪಕ್ಷಕ್ಕೆ ವಿಪರೀತ ಡ್ಯಾಮೇಜ್ ಆಗಿರುವುದರಿಂದ ಅದನ್ನು ಮರುಸ್ಥಾಪಿಸುವ ಸಾಹಸಕ್ಕಿಂತ ಇಡೀ ಪಕ್ಷವನ್ನೇ ಬಿಜೆಪಿಯಲ್ಲಿ ವಿಲೀನ ಮಾಡುವ ನಿರ್ಧಾರಕ್ಕೆ ಕುಮಾರಸ್ವಾಮಿ ಬಂದರೂ ಅಚ್ಚರಿಯಿಲ್ಲ. ಒಕ್ಕಲಿಗ ಮತಗಳ ಅನಿವಾರ್ಯದ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಅದಕ್ಕೆ ಸಮ್ಮತಿ ನೀಡಬಹುದು.
ಅಂಥದ್ದೇನಾದರೂ ಘಟಿಸಿದ್ರೆ ಆಗ ಅಧಿಕೃತ ಬಿಜೆಪಿ ನಾಯಕನಾಗುವ ಕುಮಾರಸ್ವಾಮಿಯವರು ತಮ್ಮನ್ನೇ ಓವರ್ಟೇಕ್ ಮಾಡಿ ಅಧಿಕಾರದ ಮುಂಚೂಣಿಗೆ ಬಂದು ನಿಲ್ಲಬಹುದು ಅನ್ನೋ ಇನ್ಸೆಕ್ಯೂರಿಟಿಯು ಬಿಜೆಪಿ ನಾಯಕರನ್ನ ಕಾಡೋಕೆ ಆರಂಭಿಸಿದೆ. ಅದೇ ಕಾರಣಕ್ಕೆ ರಾಜ್ಯಾಧ್ಯಕ್ಷ ಹುದ್ದೆ ಕೈತಪ್ಪಿದ್ದರಿಂದ ಇಷ್ಟು ದಿನ ಯಡಿಯೂರಪ್ಪನವರ ಮೇಲೆ ಮುನಿಸಿಕೊಂಡು ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿದಿದ್ದಂತಹ ಸಿಟಿ ರವಿ ಕೂಡ ಈಗೀಗ ವಿಜಯೇಂದ್ರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳಲ್ಲಿ ತುಂಬಾ ಆಕ್ಟಿವ್ ಆಗಿ ಪಾಲ್ಗೊಳ್ತಿದ್ದಾರೆ. ಮೇಲ್ನೋಟಕ್ಕೆ ರಾಜ್ಯ ಬಿಜೆಪಿ ನಾಯಕರು ಒಗ್ಗಟ್ಟಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿ ಬಿದ್ದಿರುವಂತೆ ಕಾಣ್ತಿದೆಯಾದರೂ ಬಿಜೆಪಿ ನಾಯಕರ ಈ ದಿಢೀರ್ ಉತ್ಸಾಹದ ಹಿಂದಿರುವ ಅಸಲಿ ಕಾರಣ ಇದು. ತಮ್ಮ ತಮ್ಮ ಹುದ್ದೆ ಮತ್ತು ರಾಜಕೀಯ ಭವಿಷ್ಯಕ್ಕೆ ಕಂಟಕ ಬಂದಿರುವ ಕಾರಣ ಅವುಗಳನ್ನು ಉಳಿಸಿಕೊಳ್ಳೋಕೆ ಭರ್ಜರಿ ಹೋರಾಟದ ಹೈಡ್ರಾಮಾ ಮಾಡ್ತಿದ್ದಾರೆ. ಇವರು ಪ್ರತಿಭಟಿಸುತ್ತಿರುವಂತಹ ಮೂಢ ಅವ್ಯವಹಾರದ ಆರೋಪವಾಗಲಿ, ವಾಲ್ಮೀಕಿ ಮಂಡಳಿಯ ಹಣ ದುರ್ಬಳಕೆಯ ಆರೋಪವಾಗಲಿ ಎರಡನ್ನೂ ರಾಜ್ಯ ಸರ್ಕಾರ ಈಗಾಗಲೇ ತನಿಖೆಗೆ ಒಪ್ಪಿಸಿದೆ. ಆರೋಪ ಕೇಳಿ ಬಂದವರನ್ನ ವಜಾ ಮಾಡಲಾಗಿದೆ. ಅಷ್ಟಾದರೂ ಇದೇ ಪ್ರಕರಣಗಳನ್ನ ಇಟ್ಕೊಂಡು ಹೋರಾಟ ಮುಂದುವರಿಸ್ತಿರೋದನ್ನ ನೋಡಿದ್ರೆ ಬಿಜೆಪಿ ನಾಯಕರ ಇನ್ಸೆಕ್ಯೂರಿಟಿಯ ಅಸಲಿಯತ್ತು ಅರ್ಥವಾಗುತ್ತದೆ. ಯತ್ನಾಳ್ ತರಹದ ಸ್ವಪಕ್ಷೀಯ ನಾಯಕರೇ ಇವರ ಹೋರಾಟಗಳನ್ನು ಲೇವಡಿ ಮಾಡ್ತಿರುವಾಗ ಜನರಿಗೆ ಅರ್ಥವಾಗದೇ ಇದ್ದಿತ್ತೆ.